ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಹಾಗಾದ್ರೆ ರಾಯರ ದರ್ಶನ ಸಿಗುತ್ತಾ ಸಿಗಲ್ವಾ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರು. ರಾಯರ ದರ್ಶನ ಎಂದಿನಂತೆ ಇವತ್ತು ಕೂಡ ಭಕ್ತಾದಿಗಳಿಗೆ ಸಿಗುತ್ತೆ, ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಆಡಳಿತ ಮಂಡಳಿ ಸ್ಪಷ್ಟವಾಗಿ ಭಕ್ತರಿಗೆ ಮಾಹಿತಿ ಕೊಡ್ತಾ ಇದೆ. ಎಂದಿನಂತೆ ಭಕ್ತರಿಗೆ ರಾಯರ ದರ್ಶನ ಸಿಗುತ್ತಂತೆ. ಇವತ್ತು ಸೂರ್ಯೋದಯದಿಂದ ಗ್ರಹಣ ಮುಕ್ತಾಯದ ತನಕ ಕೂಡ ಪೂಜೆ ಪುನಸ್ಕಾರಗಳು ರಾಯರ ಮಠದಲ್ಲಿ ಆಗುತ್ತೆ. ಆದರೆ ಮಠದಲ್ಲಿ ವಿಶೇಷ ಪೂಜೆಗಳು ಮತ್ತು ಸೇವೆಗಳು ಇರಲ್ವಂತೆ. ಇವತ್ತಿನ ಮಟ್ಟಿಗೆ ರಾಯರ ಮೂಲ ಬೃಂದಾವನಕ್ಕೆ ಅಲಂಕಾರವಿರದೆ ಕೇವಲ ಜಲಾಭಿಷೇಕ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಭಕ್ತರಿಗೆ ಮಠದ ಸಮಯದ ಅವಧಿಯಂತೆ ರಾಯರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದ್ದು, ಬರೀ ತೀರ್ಥ ಪ್ರಸಾದಕ್ಕೆ ಮಾತ್ರ ಶ್ರೀಮಠದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಂದು ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಕಷ್ಟು ದೇವಾಲಯಗಳು ಬಂದ್ ಮಾಡ್ತಾರೆ ಎನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಇಂದು ಮಂತ್ರಾಲಯಕ್ಕೆ ರಾಯರ ಭಕ್ತರು ಕೂಡ ಮುಂಜಾನೆಯಿಂದ ದರ್ಶನಕ್ಕೆ ಬಂದಿರುವಂತದ್ದು. ಆದ್ರೆ ಇವತ್ತು ನಾನು ತೋರಿಸ್ತಾ ಹೋಗ್ತೀನಿ, ರಾಯರ ಮಠದಲ್ಲಿ ಸಾಕಷ್ಟು ಭಕ್ತರು ಕೂಡ ಇವತ್ತು ರಾಯರ ದರ್ಶನ ಪಡೆಯೋಕೆ ಬಂದಿರುವಂತದ್ದು. ಏನು ಇವತ್ತು ದೇವಾಲಯಗಳು ಮುಚ್ಚುತ್ತವೆ ಅನ್ನುವಂಥದ್ದು, ಸಾಕಷ್ಟು ದೇವಾಲಯಗಳು ಇರುವಂತದ್ದು. ಆದ್ರೆ ಇಲ್ಲಿ ರಾಯರ ಮಠದಲ್ಲಿ ವಿಶೇಷವಾಗಿ ಯಾವುದೇ ರೀತಿಯಾದಂತ ನಿರ್ಬಂಧನೆಗಳಿಲ್ಲ ದರ್ಶನಕ್ಕೆ. ರಾಯರ ಮಠದಲ್ಲಿ ಮುಂಜಾನೆ ಕೂಡ ಮೂಲ ಬೃಂದಾವನಕ್ಕೆ ಒಂದು ವಿಶೇಷವಾದಂತ ಜಲಾಭಿಷೇಕ ನೆರವೇರಿಸಿ, ಆದ್ರೆ ಯಾವುದೇ ರೀತಿಯಾದಂತ ಒಂದು ಪ್ರಸಾದ ವ್ಯವಸ್ಥೆ ಇರುವುದಿಲ್ಲ. ನಂತರ ನೇರವಾಗಿ ಭಕ್ತರಿಗೆ ದರ್ಶನವನ್ನು ಮಾಡ್ತಾರೆ, ಆದ್ರೆ ಪ್ರಸಾದ ವ್ಯವಸ್ಥೆ ಕೂಡ ಇರುವುದಿಲ್ಲ ಅಂತ ಅನ್ನೋದು ಶ್ರೀಮಠ ಒಂದು ಸ್ಪಷ್ಟನೆ ನೀಡಿರುವಂತದ್ದು. ಇದರಿಂದನಾಗಿ ಇಲ್ಲಿ ರಾಯರ ಮಠದಲ್ಲಿ ಯಥಾಸ್ಥಿತಿಯಾಗಿ ಮುಂಚೆಯಿಂದ ಕೂಡ ಏನು ಮುಂಜಾನೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮತ್ತೆ 4 ಗಂಟೆಯಿಂದ ರಾತ್ರಿವರೆಗೂ ಕೂಡ ಇಲ್ಲಿ ಎಲ್ಲಾ ಭಕ್ತಾದಿಗಳಿಗೆ ಒಂದು ದರ್ಶನದ ಒಂದು ಅವಕಾಶ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟಿರುವಂತದ್ದು. ಅದರಿಂದಾಗಿ ಈ ಭಕ್ತರು ಕೂಡ ಏನು ಒಂದ್ ರೀತಿಯಾಗಿ ಈ ಮಂತ್ರಾಲಯ ಮಠ ಕೂಡ ಬಂದಾಗುತ್ತೆ ಅನ್ನುವ ಕಾರಣದಿಂದಾಗಿ ಎಲ್ಲಾ ಭಕ್ತರು ಕೂಡ ಇವತ್ತು ಮುಂಜಾನೆಯಿಂದ ಕೂಡ ಸಾಕಷ್ಟು ಭಕ್ತರು ಇವತ್ತು ದರ್ಶನಕ್ಕೆ ಬಂದಿರುವಂತದ್ದು. ಇದರಿಂದಾಗಿ ಯಾವುದೇ ರೀತಿಯಾದಂತ ಇಲ್ಲಿ ಮುಚ್ಚುವುದಿಲ್ಲ, ದರ್ಶನಕ್ಕೆ ಅವಕಾಶ ಇದೆ ಎನ್ನುವಂಥದ್ದು ಇಲ್ಲಿ ಶ್ರೀಮಠ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಅದರ ಜೊತೆಗೆ ಇಲ್ಲಿರುವಂತ ಭಕ್ತರಿಗೂ ಕೂಡ ನೇರವಾಗಿ ಸಂಜೆ ಕೂಡ ಏನು ಗ್ರಹಣದ ಸಂದರ್ಭದಲ್ಲಿ ಕೂಡ ಏನು ಗ್ರಹಣ ಶುರುವಾದಂತ ಹಿನ್ನೆಲೆಯಲ್ಲಿ ಗ್ರಹಣದ ಸಂದರ್ಭದಲ್ಲಿ ಕೂಡ ಭಕ್ತರಿಗೆ ಒಂದು ರಾಯರ ದರ್ಶನ ಇರುತ್ತೆ ಎನ್ನುವಂಥದ್ದು ಶ್ರೀಮಠ ಸ್ಪಷ್ಟನೆ ನೀಡಿರುವಂತದ್ದು. ಇದರಿಂದಾಗಿ ನೇರವಾಗಿ ಯಾವುದೇ ರೀತಿಯಾದಂತ ಭಕ್ತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ನಿರ್ಬಂಧ ಇರುವುದಿಲ್ಲ, ದರ್ಶನಕ್ಕೆ ಮುಕ್ತವಾದಂತ ಅವಕಾಶ ಇರುತ್ತೆ, ಆದ್ರೆ ಪ್ರಸಾದ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಶ್ರೀಮಠ ಮಾಹಿತಿ ನೀಡಿರುವಂತದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ಮಂತ್ರಾಲಯ.